ಹೀಗೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆ ಹಾಗೆ ರಾಜ್ಯದ ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಾಡಿನ ನದಿಗಳಿಗೆ ಅಂತೂ ಮರುಜೀವ ಬಂದಿದೆ. ಬತ್ತಿ ಹೋಗಿದ್ದ ನದಿಗಳು ಮೈದುಂಬಿ ಹರಿತಾ ಇವೆ. ಇನ್ನು ಹಲವು ಕಡೆ ಈ ಸೇತುವೆಗಳು ದೇವಸ್ಥಾನಗಳೆಲ್ಲ ಮುಳುಗಿ ಹೋಗ್ತಾ ಇರೋದು ಇದೆಲ್ಲ ಕಂಡು ಬರ್ತಾ ಇದೆ. ಜೊತೆಗೆ ಈ ಕೃಷಿ ಭೂಮಿ ನೀರುಂಡು ರೈತರ ಮುಖದಲ್ಲಂತೂ ಮಂದಹಾಸ ಮೂಡ್ತಾ ಇದೆ. ನಿಸರ್ಗದ ನರ್ತನ, ಜಲಪಾತಗಳ ಹಾಲಿನ ನೊರೆಯಂತಹ ಸೌಂದರ್ಯ ಹಾಗೆ ಮಳೆಯಿಂದಾಗಿ ಅಲ್ಲಲ್ಲಿ ಆಗ್ತಾ ಇರುವಂತಹ ಅವಾಂತರಗಳು ಇದೆಲ್ಲದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಬನ್ನಿ ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ, ನಾಡಿನ ನದಿಗಳಿಗೆ ಜೀವ ಕಳೆ. ಬರಿದಾಗಿದ್ದ ಡ್ಯಾಂಗಳಿಗೆ ಹರಿದು ಬಂದ ಜಲರಾಶಿ, ರೈತಾಪಿ ವರ್ಗಕ್ಕೆ ಸಂಭ್ರಮ. ಹಿರೇಹಳ್ಳ ಜಲಾಶಯ ಈಗ ಭರ್ತಿಯಾಗಿರ್ತಕ್ಕಂಥದ್ದು ರೈತರಲ್ಲಿ ಸಂತಸ ತಂದಿರತಕ್ಕಂಥದ್ದು. ಬೆಳಗಾವಿ, ಚಿಕ್ಕಮಗಳೂರಲ್ಲಿ ಧರೆಗುರುಳಿದ ಮರ, ಹಲವೆಡೆ ಅವಾಂತರ. ಬತ್ತಿ ಹೋಗಿದ್ದ ನದಿಗಳಿಗೆ ಜೀವ ಕಳೆ ಬಂದಿದೆ, ಸೇತುವೆಗಳು ಮುಳುಗಿವೆ. ಇದೇ ಜಲವೈಭವ ನೋಡಲು ಕರುನಾಡಿನ ಜನ, ರೈತಾಪಿ ವರ್ಗ ಕಾದು ಕುಂತಿತ್ತು. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಕರುನಾಡಿನ ನದಿಗಳಿಗೆ ಜೀವ ಕಳೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿಯಲ್ಲಿ ಮಲಪ್ರಭಾ ನದಿ ಉಕ್ಕಿ ಹರಿಯುತ್ತಿದ್ದು, ನದಿ ತಟದ ಮಾರುತಿ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಸಾಕ್ಷಾತ್ ಆಂಜನೇಯ, ಶ್ರೀರಾಮ, ಸೀತಾ ಲಕ್ಷ್ಮಣರ ಮೂರ್ತಿಯ ಮುಖದವರೆಗೆ ಮಲಪ್ರಭೆ ಆವರಿಸಿದ್ದಾಳೆ. ಪಕ್ಕದ ಶಿವನ ದೇವಸ್ಥಾನವು ಮುಳುಗಡೆಯಾಗಿದೆ. ದೇವಸ್ಥಾನ ಅರ್ಧದಷ್ಟು ಮುಳುಗಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಉದ್ಭವ ಮೂರ್ತಿ ಮಾರುತಿ ಮಂದಿರ ಏನಿದೆ, ಇದರ ರಾಮ ಲಕ್ಷ್ಮಣ ಸೀತಾ ಒಂದು ಮೂರ್ತಿಗಳು ಕೂಡ ಈಗಾಗಲೇ ಮುಳುಗ್ತಾ ಇರುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮಹಾರಾಷ್ಟ್ರದಲ್ಲಿ ಪಂಚಗಂಗಾ ನದಿ ಪ್ರವಾಹ ಸೃಷ್ಟಿಸಿದೆ. ಇದೇ ಪಂಚಗಂಗಾ ನದಿ ನರಸಿಂಹವಾಡಿ ಬಳಿ ಕೃಷ್ಣ ನದಿಯನ್ನ ಸೇರುತ್ತೆ. ಹೀಗಾಗಿ ಕೃಷ್ಣ ನದಿಗೆ ಒಂದೇ ದಿನ 40,000 ಕ್ಯೂಸೆಕ್ ನೀರು ಹರಿದು ಬಂದಿದ್ದು, ಸದ್ಯ 55,000 ಕ್ಯೂಸೆಕ್ ಒಳಹರಿವಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಕಲ್ಲೋಳ, ಯಡೂರು ಸಂಪರ್ಕಿಸುವ ಸೇತುವೆ ಸೇರಿ ಬರೋಬ್ಬರಿ 4 ಸೇತುವೆಗಳು ಮುಳುಗಡೆಯಾಗಿವೆ. ಮುಳುಗಿದ ಸೇತುವೆ ಮೇಲೆ ಜನ ಜೀವದ ಹಂಗು ತೊರೆದು ವಾಹನ ಚಲಾಯಿಸುತ್ತಿದ್ದಾರೆ. ಇನ್ನು ನಿಪ್ಪಾಣಿ ತಾಲೂಕಿನಲ್ಲಿ ದೂದಗಂಗಾ ಮತ್ತು ವೇದಗಂಗಾ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಪರಿಣಾಮ 3 ಸೇತುವೆಗಳು ಜಲಸಮಾಧಿಯಾಗಿವೆ. ಕೇವಲ 4 ದಿನಗಳ ಹಿಂದೆ ಬತ್ತಿದ್ದ ದೂದಗಂಗಾ ಒಂದೇ ದಿನ 11 ಅಡಿ ಏರಿಕೆ ಕಂಡಿದೆ. ಅಪಾಯ ಲೆಕ್ಕಿಸದೆ ನದಿ ತಟದಲ್ಲಿ ಮಹಿಳೆಯರು ಬಟ್ಟೆ ತೊಳೆಯುತ್ತಿದ್ದಾರೆ, ಮಕ್ಕಳು ಮೀನು ಹಿಡಿಯುತ್ತಿದ್ದಾರೆ. ಮುಳುಗಡೆಯಾದ ಕಾರದಗ ಸೇತುವೆ ಬಳಿ ಬ್ಯಾರಿಕೇಡ್ ಹಾಕದ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಮಹಾರಾಷ್ಟ್ರದಲ್ಲಿ ಅತಿ ಭಯಂಕರವಾದಂಥ ಮಳೆಯಿಂದ ಈ ಪ್ರವಾಹ ಈಗಾಗಲೇ ಬಂದಿದೆ. ಇವತ್ತು ಕಾರ್ದಗಾ ಗ್ರಾಮದಲ್ಲಿ ನಮ್ಮ ಕಾರ್ದಗಾ ಭೋಜ್ ಬ್ರಿಡ್ಜ್ ಬಂದಾಗಿ ಹೋಗೋಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮಹಾರಾಷ್ಟ್ರಕ್ಕೆ ಹೋಗೋಕೆ ತೊಂದರೆ ಆಗ್ತಾ ಇದೆ. ರಸ್ತೆ ಈಗಾಗಲೇ ಬಂದಾಗಿದೆ. ಇನ್ನು ನಿರಂತರ ಮಳೆಯಿಂದ ಹಿರಣ್ಯಕೇಶಿ ನದಿಗೆ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ಮೈದುಂಬಿದ ದೂಪದಾಳ ಜಲಾಶಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಲಾಶಯದಿಂದ ಬಾಗಲಕೋಟೆ ಜಿಲ್ಲೆಗೆ ನೀರು ಬಿಡಲಾಗಿದ್ದು, ಮಿತವಾಗಿ ಬಳಸುವಂತೆ ಸಚಿವರು ಮನವಿ ಮಾಡಿದ್ರು. ಮಲೆನಾಡಿನಲ್ಲೂ ಉತ್ತಮ ಮಳೆ, ತುಂಬಿದ ತುಂಗಭದ್ರೆಯೊಡಲು. ಮಲೆನಾಡಿನ ಮಳೆಯಬ್ಬರಕ್ಕೆ ತುಂಗ ಜಲಾಶಯ ಭರ್ತಿಯಾಗಿದೆ. 3.24 ಟಿಎಂಸಿ ಸಾಮರ್ಥ್ಯದ ಗಾಜನೂರು ಡ್ಯಾಂನ 10 ಗೇಟ್ಗಳ ಮೂಲಕ 20,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ನಾವೀಗ ಶಿವಮೊಗ್ಗದ ತುಂಗಾ ತಟದಲ್ಲಿದ್ದೇವೆ. ಈ ತುಂಗಾ ತಟದಲ್ಲಿ ನೋಡಬಹುದು, ಈ ಏನು ತುಂಗಾ ನದಿ ಇದೆ, ಮಲೆನಾಡು ಭಾಗದಲ್ಲಿ ಅಂದ್ರೆ ಚಿಕ್ಕಮಗಳೂರು ಮತ್ತೆ ತೀರ್ಥಹಳ್ಳಿ ಭಾಗದಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗದಲ್ಲಿರುವಂಥ ಗಾಜೂರಿದೆ, ತುಂಗಾ ಡ್ಯಾಮ್ ಇದೆ. ಆ ತುಂಗಾ ಡ್ಯಾಮ್ ಭರ್ತಿಯಾಗಿದೆ. ಆ ಭರ್ತಿಯಾದ ಪರಿಣಾಮವಾಗಿ ತುಂಗಾ ಡ್ಯಾಮ್ನ 10 ಗೇಟ್ಗಳಿದ್ದಾವೆ. 10 ಗೇಟ್ಗಳನ್ನ ತೆರೆಯಲಾಗಿದೆ. ಈಗ ಆ ಗೇಟ್ ಮೂಲಕವಾಗಿ ತುಂಗಾ ನದಿಗೆ 20,000 ಅಧಿಕ ಕ್ಯೂಸೆಕ್ಸ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಅತ್ತ ದಾವಣಗೆರೆ ಜಿಲ್ಲೆಯ ತುಂಗಭದ್ರೆ ಮರುಜೀವ ನೀಡಿದ್ದಾಳೆ. 4 ದಿನಗಳ ಹಿಂದೆ ಸಂಪೂರ್ಣ ಖಾಲಿಯಾಗಿದ್ದ ತುಂಗಭದ್ರಾ ನದಿಯಲ್ಲಿ ನೀರು ಹರಿಯುತ್ತಿರುವುದನ್ನು ಕಂಡು ಹರಿಹರ, ನ್ಯಾಮತಿ ಭಾಗದ ಜನ ನದಿಗಿಳಿದು ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿದ್ದಾರೆ. ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿಯಲ್ಲಿ ಇದು ಏನು ಜಗತ್ ಪ್ರಸಿದ್ಧ ಉತ್ತರ ಕರ್ನಾಟಕ ಮತ್ತು ಏನು ಮೈಸೂರು ಕರ್ನಾಟಕ ಸಂಪರ್ಕ ಕಲಿಸುವಂಥ ಒಂದು ಸೇತುವೆ ಇಲ್ಲಿ ನಿನ್ನೆಯಿಂದ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಇಡೀ ಹರಿಯುವ ತುಂಗಾ ಮತ್ತು ಭದ್ರಾ 2 ಡ್ಯಾಮ್ಗಳಿಗೂ ಕೂಡ ನೀರು ಹರಿದು ಬರ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಏನು ನದಿಗೆ ತುಂಗಭದ್ರಾ ನದಿಗೆ ನೀರು ಬಂದಿರತಕ್ಕಂಥದ್ದು. ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ಗೂ ಒಳಹರಿವು ಹೆಚ್ಚಾಗಿದ್ದು 16 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ.
ಇನ್ನು ಕೊಪ್ಪಳದಲ್ಲಿ ಮಳೆಯಾಗದಿದ್ರೂ ಪಕ್ಕದ ಜಿಲ್ಲೆಗಳ ಮಳೆಯಿಂದ ಹಿರೇಹಳ್ಳ ಜಲಾಶಯ ಭರ್ತಿಯಾಗುವ ಹಂತಕ್ಕೆ ತಲುಪಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಸದ್ಯ ನಾನೀಗ ಹಿರೇಹಳ್ಳ ಜಲಾಶಯದಲ್ಲಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. 1.67 TMC ಸಂಗ್ರಹ ಸಾಮರ್ಥ್ಯದ ಹಿರೇಹಳ್ಳ ಜಲಾಶಯ ಈಗ ಬಹುತೇಕ ಭರ್ತಿಯಾಗುವ ಹಂತಕ್ಕೆ ಬಂದಿರತಕ್ಕಂಥದ್ದು. ಈ ಹಿರೇಹಳ್ಳ ಜಲಾಶಯಕ್ಕೆ ಗದಗ ಜಿಲ್ಲೆಯ ಗಜೇಂದ್ರಗಡ ರೋಣ ಭಾಗದಲ್ಲಿ ಮಳೆಯಾದರೆ ನೀರು ಹರಿದು ಬರುತ್ತೆ. ವರುಣನ ಆಗಮನ ಕೇವಲ ಹರ್ಷವನ್ನಷ್ಟೇ ತಂದಿಲ್ಲ, ಅಪಾರ ಹಾನಿಯನ್ನು ಉಂಟು ಮಾಡಿದೆ. ಬೆಳಗಾವಿಯ ಖಾಸಾಬಾಗ್ನ ಉಪ್ಪಾರ ಗಲ್ಲಿಯಲ್ಲಿ ಬೃಹತ್ ಹುಣಸೆ ಮರ ಉರುಳಿ 4 ಮನೆಗಳಿಗೆ ಹಾನಿಯಾಗಿದ್ದು 2 ಗಾಯಗೊಂಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೆಮ್ಮರಗಳು ಧರೆಗುರುಳಿವೆ. ಮೂಡಿಗೆರೆ, ಬಡವನದಿಣ್ಣೆ, ತ್ರಿಪುರ ಗ್ರಾಮಗಳಲ್ಲಿ ಮನೆಗಳ ಮೇಲೆ ಮರ ಬಿದ್ದು ಅಪಾರ ಹಾನಿಯಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾಸನದ ಸಕಲೇಶ್ಪುರದಲ್ಲಿ ನೂತನ ಬಡಾವಣೆಯ ಬೃಹತ್ ತಡೆಗೋಡೆ ಕುಸಿದು 2 ಮನೆಗಳು ಜಖಂಗೊಂಡಿವೆ. ಕೊಡಗು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದ್ದು ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಂಬಗಳ ಮೇಲೆ ಮರಗಳು ಬಿದ್ದು ಕತ್ತಲಾವರಿಸಿದೆ. ಮಳೆರಾಯನ ಆಗಮನದೊಂದಿಗೆ ಪ್ರಕೃತಿ ತನ್ನ ಹಸಿರು ಸೀರೆಯುಟ್ಟು ಕಂಗೊಳಿಸುತ್ತಿದ್ದಾಳೆ. ದಟ್ಟ ಮಂಜು ಮತ್ತು ಧಾರಾಕಾರ ಮಳೆಯ ನಡುವೆ ಚಾರ್ಮಾಡಿ ಘಾಟಿ ಸ್ವರ್ಗದಂತೆ ಭಾಸವಾಗುತ್ತಿದೆ. ಇತ್ತ ಮುಂಗಾರು ಕೈಕೊಟ್ಟಿದ್ದರಿಂದ ಮಂಕಾಗಿದ್ದ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಮತ್ತೆ ರಾಜಕಳೆ ಬಂದಿದೆ. ಧುಮ್ಮಿಕ್ಕುವ ಜಲಧಾರೆ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಅಪಾಯದ ನಡುವೆಯೂ ಹುಚ್ಚಾಟ ಮೆರೆಯುವ ಪ್ರವಾಸಿಗರಿಗೆ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. ಬೆಳಗಾವಿ ಜಿಲ್ಲೆಯ ದಟ್ಟ ಕಾಡಿನಲ್ಲಿರುವ ಕಣಕುಂಬಿ ಡೆಲ್ಟಾ ಫಾಲ್ಸ್ ದಾರಿಯುದ್ದಕ್ಕೂ ಗುಂಡಿ ತೋಡಿ ಪ್ರವೇಶ ಬಂದ್ ಮಾಡಲಾಗಿದೆ. ಅತ್ತ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ರಮಣೀಯ ಕೂಡ್ಲು ಫಾಲ್ಸ್ಗೆ 100 ಪ್ರವಾಸಿಗರು ಲಗ್ಗೆ ಇಡುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಗೇಟ್ ಹಾಕಿ ದಾರಿ ಬಂದ್ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.